ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಪ್ರಜ್ಜು ಕ್ರಿಯೇಷನ್ ಚಾನಲ್. ಸ್ನೇಹಿತರೆ, ನಮ್ಮ ಒಂದು ಚಾನಲಲ್ಲಿ ಪ್ರತೀಕ್ಷಾ ಅಂತ ಇವರು ಬಂದ್ಬಿಟ್ಟು ಪ್ರಸ್ತುತ ಜೇವರ್ಗಿನಲ್ಲಿ ವಾಸವಾಗಿರ್ತಕ್ಕಂಥ ನಿವಾಸಿಗಳಾಗಿರ್ತಾರೆ ಸ್ನೇಹಿತರೆ. ಸೊ ಜೇವರ್ಗಿ ಎಲ್ಲಿ ಬರುತ್ತೆ ಅಂತಂದರೆ ಗುಲ್ಬರ್ಗ ಡಿಸ್ಟಿಕ್ನಲ್ಲಿ ಈ ಒಂದು ತಾಲೂಕು ಇರ್ತಕ್ಕಂಥದ್ದು. ಇದನ್ನು ಕೂಡ ಒಂದು ಒಳ್ಳೆಯ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಊರಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಇವರು ಬಂದ್ಬಿಟ್ಟು 32ರ ವಯಸ್ಸಿನ ಮಹಿಳೆ. ಆ್ಯಂಡ್ ಒಟ್ಟು ಇವ್ರಿಗೆ 16 ಲಕ್ಷ ರೂಪಾಯಿಯಷ್ಟು ಆಸ್ತಿ ಕೂಡ ಇದೆ. ಅದೆಲ್ಲನೂ ಬಿಟ್ಟಾಕು. ಇವಾಗ ಏನಕ್ಕೆ ಡೀಟೇಲ್ ಹೇಳ್ತಿದ್ದೆ ಅದನ್ನು ಹೇಳು ಅಂತಂದರೆ ಏನಿಲ್ಲ ಸ್ನೇಹಿತರೆ, ಇವರ ಒಂದು ಮಾಹಿತಿ ಪ್ರೊಫೈಲ್ನ ಕಳಿಸಿ ಮದುವೆ ಆಗೋದಕ್ಕೆ ಹುಡುಗ ಬೇಕು ಅಂತ ಹೇಳಿರ್ತಾರೆ ಯಾರು, ಪ್ರತೀಕ್ಷಾ ಅವರು. ಸೊ ಇವರ ಡೀಟೇಲ್ಸ್ ಇನ್ನಷ್ಟು ಹೆಚ್ಚಿಗೆ ಏನೇನು ಕಳಿಸಿದ್ದಾರೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ನಮ್ಮ ಮನೆಯಲ್ಲಿ ಇರೋದು ನಾವು ಬರೀ 4 ಜನ ಮೆಂಬರ್ಸ್ ಇದ್ದೇವೆ. ಅದರಲ್ಲಿ ನಾನು ಕೂಡ ಒಬ್ಬಳು. ಸೊ ಪ್ರಸ್ತುತ ನನಗೆ ಇನ್ನೂ ಕೂಡ ಮದುವೆ ಆಗಿಲ್ಲ. ಇದರ ಬಗ್ಗೆ ನನಗೆ ಮಾಹಿತಿನೂ ಕೂಡ ಇಲ್ಲ. ಪ್ರಸ್ತುತ ಒಬ್ಬ ಹುಡುಗನ್ನ ಹುಡುಕಿ ಕೊಡಿ ಅಂತ ಈ ಒಂದು ಪ್ರತೀಕ್ಷಾ ಅವರು ಹೇಳಿರ್ತಕ್ಕಂಥ ಸ್ನೇಹಿತರೆ. ಸೊ ಇವರ ಬಗ್ಗೆ ಹೆಚ್ಚಿನ ಮಾಹಿತಿ ಜೊತೆಗೆ ಇವರಿಗೆ ಮನೆ ಯಾವ ರೀತಿ ಇದೆ, ಸೊ ಏನೆಲ್ಲ ಪ್ರಾಬ್ಲಮ್ಮು ಮತ್ತು ಹುಡುಗ ಯಾವ ರೀತಿ ಇರಬೇಕಂತ ಒನ್ ಬೈ ಒನ್ ನೋಡ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ ಸ್ನೇಹಿತರೆ, ಇವರ ಒಂದು ಪ್ರತೀಕ್ಷಾ ಅವರ ತಂದೆ ತಾಯಿಯವರಿಗೆ ಒಟ್ಟು ಎಷ್ಟು ಜನ ಮಕ್ಕಳು ಅಂತ ನೋಡೋಣ. 2 ಜನ ಮಕ್ಕಳು, 1 ಜನ ಗಂಡು ಮಗ, ಇನ್ನೊಬ್ಬ ಹೆಣ್ಮಗಳು. ಅದರಲ್ಲಿ ಮೊದಲನೇ ಮಗಳಾಗಿರೋದು ಪ್ರತೀಕ್ಷಾ ಅವರಾಗಿರ್ತಾರೆ. ಇನ್ನೊಬ್ಬ ಚಿಕ್ಕದಾಗಿರ್ತಕ್ಕಂಥ ಒಬ್ಬ ತಮ್ಮ ಕೂಡ ಇರ್ತಾರೆ. ಅವನು ಬಂದ್ಬಿಟ್ಟು ಇವಾಗ 9th ಸ್ಟಡಿ ಮಾಡ್ತಿರೋದು. ಇವರ ತಂದೆ ತಾಯಿಯವರು ಪ್ರಸ್ತುತ ತಂದೆಯವರು ಒಂದು ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಿರ್ತಾರೆ ಗ್ರಾಮ ಪಂಚಾಯತಿಯಲ್ಲಿ. ತಾಯಿಯವರು ಹೊರಗಡೆ ಕೆಲಸಕ್ಕೆ ಅಂತ ಹೋಗ್ತಾರೆ. ಅಂದರೆ ಇವಾಗ ಹೊಲಗಳಲ್ಲಿ ಕಸ, ಕಬ್ಬಿನಲ್ಲಿ ಕೆಲಸ, ಈ ಥರ ಇರ್ತಲ್ವ, ಆ ರೀತಿ ಕೆಲಸಕ್ಕೆ ಹೋಗ್ತಾರೆ. ನಾವು ಬಂದ್ಬಿಟ್ಟು ಒಂದು ಮಿಡಲ್ ಕ್ಲಾಸ್ನೂ ಅಲ್ಲ, ಒಂದು ಬಡವರ ಮನೆಯ ಹುಡುಗಿಯಾಗಿದ್ದೇನೆ ನಾನು. ಪ್ರಸ್ತುತ ಆಸ್ತಿ ಅಂತ ಏನು ಕೂಡ ನನ್ನ ತಂದೆ ತಾಯಿಯವರು ನನಗೆ ಸಂಪಾದಿಸಿಲ್ಲ. ಸ್ವಲ್ಪ ಮಟ್ಟಿಗೆ ಆಸ್ತಿ ಇದೆ, ಅದು ಇದೆ ಅಂತಂದ್ರು ಬಿಟ್ಟು ಅದನ್ನು ಮಾರಿದ್ರೆ ನಾವು ಇರೋದಕ್ಕೂ ಕೂಡ ಮನೆ ಇರಲಾರ್ದಂತಹ ಒಂದು ಪರಿಸ್ಥಿತಿನಲ್ಲಿರ್ತೀನಿ ಅಂತ ಈ ಒಂದು ಪ್ರತೀಕ್ಷಾ ಗೌಡರು ನಮಗೆ ಹೇಳಿದ್ದಾರೆ ಸ್ನೇಹಿತರೆ. ನಾನು ಇಷ್ಟು ದಿನ ಆದರೂ ಕೂಡ, ಇಷ್ಟು ವಯಸ್ಸಾಗಿದ್ರೂ ಕೂಡ ಮದುವೆ ಆಗದೇ ಇರಲು ಮುಖ್ಯ ಕಾರಣ ಏನಪ್ಪ ಅಂತಂದರೆ, ಒಂದು ನಾವು ಇರ್ತಕ್ಕಂಥ ಒಂದು ಸ್ಟೇಜು ಆ್ಯಂಡ್ ಯಾರೂ ಕೂಡ ಸಪೋರ್ಟಿವ್ ಆಗಿಲ್ಲ ನಮಗೆ, ಅದೊಂದು. ಸೊ ಏನಪ್ಪ ಮಾಡಬೇಕು ಇವಾಗ ಅಂತಂದರೆ ಏನಿಲ್ಲ ಗೆಳೆಯರೇ, ಇವರು ಇರ್ತಕ್ಕಂಥ ಒಂದು ಜೇವರ್ಗಿ ಊರಿನ ಅಕ್ಕಪಕ್ಕದ ಊರಿನವರು. ಈ ಕಡೆ ಗುಲ್ಬರ್ಗ ಆಗಿದ್ರು ಓಕೆ, ಆ ಕಡೆ ಬಿಜಾಪುರ ಆಗಿದ್ರು ಓಕೆ, ಆ್ಯಂಡ್ ಈ ಕಡೆ ಹತ್ತಿರ ಬರ್ತಕ್ಕಂಥ ಯಾವುದೇ ಒಂದು ಊರಿನವರಾಗಿದ್ದರೂ ಕೂಡ ನನಗೆ ಓಕೆ. ಪ್ರಸ್ತುತ ಒಬ್ಬ ಒಳ್ಳೆಯ ವರ ತಿಳಿಸಿಕೊಡಿ ಅಂತ ಹೇಳಿದ್ದಾರೆ. ಯಾಕೆ ಇವರ ತಂದೆ ತಾಯಿಯವರು ಎಲ್ಲೂ ಕೂಡ ಹುಡುಕ್ತಿಲ್ವಾ, ಇವರೇ ಹುಡುಕಾಟ ಮಾಡ್ತಿದ್ದಾರೆ ಅಂತ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಬರ್ಬೋದು. ಅವ್ರ ಕೈಯಲ್ಲಿ ಆಗ್ತಿಲ್ಲ, ಹುಡುಕ್ತಾರೆ ಆದರೆ ಅವ್ರ ಕೈಯಲ್ಲಿ ಆಗ್ತಿಲ್ಲ, ಏನು ಗೊತ್ತಿಲ್ಲ ಸ್ನೇಹಿತರೆ. ಪ್ರಸ್ತುತ ಅದು ಒಂದು ನಮ್ಮ ತಂದೆಯವರ ಮೂಲಕನೇ ಆಗಬೇಕಾಗಿತ್ತು. ಸೊ ಅವ್ರಿಗೂ ಕೂಡ ನಾನು ಹೆಚ್ಚಿಗೆ ಟಯರ್ಡ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾನೇ ಹುಡುಕಾಟ ಮಾಡ್ತಿದ್ದೀನಿ ಅಂತ ಈ ಒಂದು ಪ್ರತೀಕ್ಷಾ ಅವರು ನಮಗೆ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ಗೆಳೆಯರೆ. ಸೊ ಒಳ್ಳೆಯ ಮಕ್ಕಳು, ತಂದೆ ತಾಯಿರಿಗೆ ತಕ್ಕಂತೆ ಇವರು ಕೂಡ ಮಾಡ್ತಿದ್ದಾರೆ. ನಮ್ಮ ಕೆಲಸಗಳನ್ನು ನಾವೇ ಮಾಡ್ಕೊಳ್ಬೇಕು ಅಂತ ಒಂದು ಉದ್ದೇಶ ಅಷ್ಟೇ, ಮತ್ತೇನಿಲ್ಲ. ಏನಾದರೂ ರಿಸ್ಟ್ರಿಕ್ಷನ್ ಇರಬೇಕಾ ನಿಮ್ಮ ಮದುವೆ ಆಗುವಂಥ ಹುಡುಗ ಅಂತ ಕೇಳಿದಾಗ 4 ಪಾಯಿಂಟ್ ಹೇಳಿದ್ದಾರೆ. ರಿಸ್ಟ್ರಿಕ್ಷನ್ ಏನಿಲ್ಲ, ನಾನು ಚೆನ್ನಾಗಿ ನೋಡ್ಕೊಳ್ಬೇಕು. ನನ್ನ ತಂದೆಯವರು ನಿಮಗೆ ಕೂಲಿ ಮಾಡ್ತಕ್ಕಂಥ ವ್ಯಕ್ತಿನೂ ಇದ್ದರೂ ಕೂಡ ಅವನು ನನಗೆ ಒಳ್ಳೆಯವನು ಅಂತ ಅನಿಸಿದ್ರೆ ಅವರ ಜೊತೆಯಲ್ಲಿ ನಾನು ವಿವಾಹ ಮಾಡ್ತೀನಿ ಅಂತ ನನ್ನ ತಂದೆಯವರು ಕೂಡ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಒಳ್ಳೆಯ ವ್ಯಕ್ತಿ ಥರ ನೀವು ಇರಬೇಕು. ಆ್ಯಂಡ್ ಒಂದು ಒಳ್ಳೆಯ ಮನೋಭಾವ, ಕೆಟ್ಟ ಮನಸ್ಸಿನಿಂದ ಯಾರನ್ನೇ ಬೈಯೋದಾಗಿರಲಿ, ಮಾತಾಡೋ ಶೈಲಿ ಆಗಿರಲಿ, ಇದರ ಮೇಲೆ ನೀವು ಒಳ್ಳೆಯವರ ಕೆಟ್ಟವರ ಅಂತ ಅಳಿತಾರೆ ಸ್ನೇಹಿತರೆ. ಸೊ ಅವರು ಯಾರೇ ಆಗಿದ್ದರೂ ಕೂಡ ಈ ರೀತಿಯಾಗಿ ನಿಮ್ಮನ್ನು ಟ್ರೀಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇವರು ಮಲ್ಕೊಳ್ಳುವಂತಹ ಒಂದು ಬೆಡ್ರೂಮ್ ಕೂಡ ನೋಡ್ಕೊಳ್ಳಿ ನೀವು. ಇದು ಪ್ರತೀಕ್ಷಾ ಅವರು ಒಬ್ಬರೇ ಮಲ್ಕೊಳ್ತಾರೆ, ಸಿಂಗಲ್ ಆಗಿರ್ತಕ್ಕಂಥದ್ದು. ಸೊ ಅವರು ಫಸ್ಟ್ಗೆ ನಿಮಗೆ ಫೋನ್ ಕಾಲ್ ಮಾಡ್ತಾರೆ. ಆ್ಯಂಡ್ ತದನಂತರ ನೀವು ಯಾವ ರೀತಿಯಲ್ಲಿ ಫೋನ್ ಕಾಲಲ್ಲಿ ಮಾತಾಡ್ತೀರಾ ಆ್ಯಂಡ್ ಕೇರ್ ಮಾಡ್ತೀರಾ ಅದರ ಮೇಲೆ ಡಿಪೆಂಡಪ್ ಆಗಿ ಅವರು ನಿಮ್ಮನ್ನು ಒಂದು ಪ್ರೀತಿನ ಜಾಸ್ತಿ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿರ್ತಾರೆ. ನಾನು ಆವಾಗಲೇ ಹೇಳಿದೆ ಒಂದು ಪುಟ್ಟದಾಗಿರ್ತಕ್ಕಂಥ ಮನೆಯ ಹುಡುಗಿ ಅಂತ. ಸೊ ನೋಡ್ಕೊಳ್ಳಿ, ಇದು ಅವರ ಒಂದು ಪುಟ್ಟದಾಗಿರ್ತಕ್ಕಂಥ ಮನೆ ಸ್ನೇಹಿತರೆ. 9591 ಈ ಒಂದು gmail.comಗೆ ನಿಮ್ಮ ಒಂದು ಡೀಟೇಲ್ಸ್ಗಳನ್ನು ಕಳಿಸಿಕೊಡಿ. ಪ್ರಸ್ತುತ ರೆಸ್ಯೂಮ್ನ ಕಳಿಸಿಕೊಡಿ. ಅವ್ರಿಗೆ ನೀವು ಇಷ್ಟ ಆಗುವಂಥ ಪರ್ಸನ್ ಆಗಿದ್ದರೆ, ನೀವು ಕರೆಕ್ಟಾಗಿ ಮ್ಯಾಚ್ ಆಗುವಂಥ ಪರ್ಸನ್ ಆಗಿದ್ದರೆ ಅವರೇ ನಿಮಗೆ ರೆಸ್ಪಾನ್ಸ್ ಕೊಡ್ತಾರೆ.
ಸೊ ಟೆನ್ಷನ್ ತೊಗೋಬೇಡಿ, ನಿಮಗೆ ಯಾರೂ ಕೂಡ ಸಿಗ್ತಿಲ್ಲ ಅಂತಂದರೆ ಹುಡ್ಕೋಣ, ಸಿಕ್ಕೇ ಸಿಗ್ತಾರೆ. ಒಂದು 4ರಲ್ಲಿ, ಒಂದು 5ರಲ್ಲಿ ಅಥವಾ 10ರಲ್ಲಾದರೂ ಸಿಕ್ಕೇ ಸಿಗ್ತಾರೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ನಮಸ್ತೆ, ಬಾಯ್.